ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಗೆ ತೋರಿಸ್ಲಿಕ್ತೀನಿ ಯೂಸ್ಡ್ ಕಾರ್ ಆದಂತಹ ರೆನಾಲ್ಟ್ ಕೈಗರ್ RXZ ಟಾಪ್ ವೇರಿಯಂಟ್ 3 ಸಿಲಿಂಡರ್ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ SUV. ಸೊ ರಿಜಿಸ್ಟರ್ ಆಗಿದ್ದು 2022 ಜನವರಿ. ರನ್ನಿಂಗ್ ಬರೀ 22,500 ಕಿಲೋಮೀಟರ್ ಆಗೈತಿ. ಸೊ ಮೊದಲಿಗೆ ಹೊರಗಿಂದ ನೋಡೋಣ ಬರ್ರಿ ಗಾಡಿ ಹೆಂಗೈತಿ. ಫಸ್ಟಿಗೆ ನೀವು ನೋಡ್ತಿರ್ಬೋದು ಇಲ್ಲಿ ರೆನಾಲ್ಟ್ ಲೋಗೋ ಐತಿ, ಅದು ಕ್ರೋಮ್ ಫಿನಿಶ್ನಾಗ. ಆಮೇಲೆ ಇದ್ರ ಜೊತೆಗೆ ರೇಡಿಯೇಟರ್ ಗ್ರಿಲ್ನು ಸಹ ಇಲ್ಲಿ ಕ್ರೋಮ್ನಾಗ ಕೊಟ್ಟಾರ. ಇಲ್ಲಿ ಕೆಳಗೆ ನೋಡಾಕ್ತೀರಿ ನೀವು LED ಹೆಡ್ಲ್ಯಾಂಪ್ ಇದಾವೆ. ಇಲ್ಲಿ DRL ಇದಕ್ಕೆ ಮ್ಯಾಲೆ ಕೊಟ್ಟಾರ. K28 ಬಿಜಾಪುರ ಪಾಸಿಂಗ್ ಐತಿ ಗಾಡಿ. ಸೊ ಫ್ರಂಟಿಂದ ನೋಡಿದ್ರೆ ಗಾಡಿ ಭಾಳ ಸ್ಟೈಲಿಶ್ ಕಾಣ್ಲಿಕ್ತೈತಿ. ಇದರ ವಿಡ್ತ್ ನೋಡಿದ್ರೆ 1750 mm ಐತಿ, ಅಂದರೆ 5.74 ಫೀಟ್ ಆಗುತ್ತೆ. ಈಗ ಸೈಡ್ದಿಂದ ನೋಡಿದರೆ ಇದರ ಲೆಂತ್ 3991 mm, ಅಂದರೆ 13 ಫೀಟ್ ಆಗ್ತದೆ ಆಲ್ಮೋಸ್ಟ್. ವೀಲ್ಸ್ ನೋಡಿದರೆ ಫ್ರಂಟ್ ವೀಲ್ ಇದು ನೋಡ್ತಿರ್ಬೋದು ಇಲ್ಲಿ. ಸೊ R16 ಅಂದರೆ 16 ಇಂಚ್ ಟೈರ್ ಇದಾವೆ. ಡೈಮಂಡ್ ಕಟ್ ಅಲೋ ವೀಲ್ಸ್ ಸಿಗ್ತಾವೆ ಇಲ್ಲಿ. ಆಮೇಲೆ ಮುಂದೆ ನೋಡ್ತಿರ್ಬೋದು ನೀವು ಇಲ್ಲಿ ಡಿಕ್ಸ್ ಬ್ರೇಕ್ ಐತಿ. ಆಮೇಲೆ ಇದೇ ಥರ ಹಿಂದಿನ ಟೈರ್ ನೋಡಿದ್ರು ಇಲ್ಲಿ ನಿಮಗೆ ಡೈಮಂಡ್ ಕಟ್ ಅಲೋ ವೀಲ್ಸ್ 16 ಇಂಚ್ ಟೈರ್. ಇಲ್ಲಿ ಏನಪ್ಪ ಅಂದರೆ ನಿಮ್ಗೆ ಡ್ರಮ್ ಬ್ರೇಕ್ ಸಿಗ್ತೈತಿ. 16 ಇಂಚ್ ಡೈಮಂಡ್ ಕಟ್ ಅಲೋ ವೀಲ್ಸ್ ಜೊತೆಗೆ ಟೈರ್ ಕಂಡೀಷನ್ ಚಲೋ ಐತಿ. ಮ್ಯಾಗ್ ಕ್ಲೈಡಿಂಗ್ನು ಚಲೋ ಐತಿ. ಇಲ್ಲಿ ಬ್ಲ್ಯಾಕ್ ಕಲರ್ ನೋಡ್ತಿರ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಸಾಕಷ್ಟು ಚಲೋ ಐತಿ. 205 mm ಇದಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ಬರ್ತೈತಿ. ಆಮೇಲೆ ಫ್ಯೂಲ್ ಟ್ಯಾಂಕ್ ಕವರ್ ನೋಡಿದ್ರೆ ಇದು ರೌಂಡ್ ಶೇಪ್ನಾಗಿದ್ದು ಇದ್ರಾಗ 40 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಐತಿ. ಸೊ ಮ್ಯಾಗ್ ನೋಡಿದ್ರೆ ಸಿಲ್ವರ್ ಕಲರ್ ದೊಡ್ಡದಾದಂಥ ರೂಫ್ ರೈಲ್ಸ್ ಇದ್ದು A ಪಿಲ್ಲರ್ ಹಿಡ್ಕೊಂಡು ಇಲ್ಲಿ ಲಾಸ್ಟ್ ಎಂಡ್ ತನಕ ನಿಮ್ಗೆ ಗ್ಲಾಸಿ ಫಿನಿಶ್ ಐತಿ. ಆಮೇಲೆ ನಡ್ಬರ್ಗ್ B ಪಿಲ್ಲರ್ ನೋಡ್ತಿರ್ಬಹುದು, ಇದು ನಿಮ್ಗೆ ಮ್ಯಾಟ್ ಫಿನಿಶ್ನಾಗ ಕೊಟ್ಟಾರ. ಆಮೇಲೆ ORVM ನೋಡ್ತಿದ್ರೆ ಇದಕ್ಕೆ ಟರ್ನ್ ಇಂಡಿಕೇಟರ್ ORVM ಮೇಲೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಇದ್ರದ ವೇರಿಯಂಟ್ ಆದಂಥ RXZ ಬ್ಯಾಜಿಂಗ್ ಇಲ್ಲಿ ಮಾಡ್ಯಾರ. ರೆನಾಲ್ಟ್ ಕೈಗರ್ ಮುಂದಿನ ನೋಡೋಕೆ ಎಷ್ಟು ಸ್ಟೈಲಿಶ್ ಆಯಿತು ಅಷ್ಟೇ ಹಿಂದಿನ ನೋಡಲಿಕ್ಕೆ ಸ್ಟೈಲಿಶ್ ಐತಿ. ಮ್ಯಾಗ್ ನೋಡ್ತಿರ್ಬೋದು ನೀವು ಇದಕ್ಕೆ ಶಾರ್ಕ್ ಫಿನ್ ಎಂಟಿನ ಐತಿ. ಆಮೇಲೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇಲ್ಲಿ ಕೊಟ್ಟಾರ. ರಿಯರ್ ಗ್ಲಾಸಿಗೂ ಡಿಫಾಗರ್ ಐತಿ. ಆಮೇಲೆ ಇದಕ್ಕೆ ನೀವು ವೈಪರು ಕೊಟ್ಟಿದ್ದಾರೆ. ಆಮೇಲೆ ಹಿಂದೆ ಕಂಪ್ನಿ ಬ್ಯಾಡ್ಜಿಂಗ್ ನಡ್ಬರ್ಕೆ ಇಲ್ಲಿ ಒಂದು ಇದಕ್ಕೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೊಟ್ಟಾರ. ಆಮೇಲೆ ಇಲ್ಲಿ ನೋಡ್ತಿರ್ಬಹುದು ಇದಕ್ಕೆ ಟರ್ಬೋ ಇಂಜಿನ್ ಐತೆ ಅಂತ ಹೇಳಿ ಇದಕ್ಕೆ ಟರ್ಬೋದು ಬ್ಯಾಜಿಂಗ್ ಮಾಡ್ಯಾರ. LED ಟೇಲ್ ಲ್ಯಾಂಪ್ ಇದಾವೆ. ಆಮೇಲೆ ಇದು ರಿವರ್ಸ್ ಪಾರ್ಕಿಂಗ್ ಬಲ್ಪ್ ಏನೈತಿ ಅದು ಹ್ಯಾಲೋಜನ್ ಐತಿ. ಆಮೇಲೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದಕ್ಕೆ 3 ಕಡೆ ಕೊಟ್ಟಾರ ನೋಡ್ತಿರ್ಬೋದು. ಆಮೇಲೆ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಡ್ಯೂಯಲ್ ಟೋನ್ ಕಲರ್ ಆಗಿದ್ದು ಈ ಕಾರು ನೋಡಿದ್ರೆ ಹಿಂದಿಂದ ಸ್ಕಿಡ್ ಬ್ಲೇಟ್ ವೈಟ್ ಅಂದರೆ ಸಿಲ್ವರ್ ಕಲರ್ನಾಗ ಕೊಟ್ಟಾರ. ಸೊ ಇದ್ರದ್ದು ಡಿಕ್ಕಿ ಅಂದರೆ ಬೂಟ್ ಸ್ಪೇಸ್ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಸಾಕಷ್ಟು ದೊಡ್ಡದಾದಂಥ ಬೂಟ್ ಸ್ಪೇಸ್. ಇದನ್ನು ಮೆಜರ್ ಮಾಡಿದ್ರೆ 405 ಲೀಟರ್ದ ಬೂಟ್ ಸ್ಪೇಸ್ ಕೆಪಾಸಿಟಿ ಐತಿ. ಆಮೇಲೆ ಹಿಂದೆ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಲಗೇಜನ್ನ ಹೋಲ್ಡ್ ಮಾಡೋಕ್ಕೆ ಹುಕ್ ಕೊಟ್ಟಿದ್ದಾರೆ. ರಿಯಲ್ ಪಾರ್ಸಲ್ ಟ್ರೇ ಕಾಣಲಾಗ್ಯದ. ಆಮೇಲೆ ಇದೇ ಥರ ನೋಡ್ತಿರ್ಬೋದು ಇಲ್ಲಿ ಬೂಟ್ ಸ್ಪೇಸ್ ಕೆಳಗಡೆ ನಿಮ್ಗೆ R15 ಸೈಜಿಂದ ಒಂದು ಸ್ಪೇರ್ ವಿಲ್ಲು ಐತಿ. ಆಮೇಲೆ ರಿಯರ್ ಸೀಟ್ ನೋಡ್ತಿರ್ಬೋದು ಇದಕ್ಕೆ ಹೈಟ್ ಅಡ್ಜಸ್ಟೇಬಲ್ ಐತಿ. ಆಮೇಲೆ ಇದು 60-40 ಏನು ಸ್ಪ್ಲಿಟ್ನೂ ಆಗುತ್ತೆ. ಇದನ್ನ ಸೀಟು ಸಹ ನೀವು ಸ್ಪ್ಲಿಟ್ ಮಾಡಿದ್ರೆ ಇದ್ರದ್ದು ಬೂಟ್ ಸ್ಪೇಸ್ ನಿಮ್ಗೆ 879 ಲೀಟರ್ದು ಬೂಟ್ ಸ್ಪೇಸ್ ಸಿಗ್ತೈತಿ. ಸೊ ಇಷ್ಟೊತ್ತು ಎಕ್ಸ್ಟೀರಿಯರ್ ಆಯಿತು. ಈಗ ಇಂಟೀರಿಯರ್ ಏನೈತಿ ಹೆಂಗೈತಿ ನೋಡೋಣ ಬರ್ರಿ. ಸೊ ಡೋರ್ ಓಪನ್ ಮಾಡೋದು ನೋಡ್ತಿರ್ಬೋದು ಇಲ್ಲಿ ದೊಡ್ಡದಾದಂಥ ಒಂದು ಹ್ಯಾಂಡಲ್ ಕೊಟ್ಟಾರ ಡೋರ್ ಓಪನ್ ಕ್ಲೋಸ್ ಮಾಡೋಕೆ ಒಳಗಿಂದ. ಆಮೇಲೆ ಲಾಕ್ ಅನ್ಲಾಕ್ ಸಿಸ್ಟಮ್ ಇಲ್ಲಿ ಕೊಟ್ಟಾರ. ಓಲ್ಡ್ ಮಾರುತಿ 800 ಕೊಡ್ತಿರಲ್ಲ ಆ ಥರ. ಆಮೇಲೆ ಇಲ್ಲಿ ಅನ್ಲಾಕ್ ಪ್ಯಾನೆಲ್ನೂ ಐತಿ. ಅದೇ ಥರ ಇಲ್ಲಿ ನೋಡ್ತಿರ್ಬಹುದು ಪವರ್ ವಿಂಡೋದು ಆಪ್ಷನ್ ಕೊಟ್ಟಾರ. ಆಮೇಲೆ ಇದು ಸೈಡ್ ಮಿರರ್ ಅಡ್ಜಸ್ಟೇಬಲ್ ಐತಿ. ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಾಡ್ಬೋದು. ಇದು ಆಟೋ ಟಚ್ ಅಂದರೆ ಇದು ಒನ್ ಟಚ್ ಮಾಡಿದ್ರೆ ಇದು ವಿಂಡೋ ಕೆಳಗಾಗುತ್ತೆ. ಡ್ರೈವರ್ ಸೈಡ್ ಅಷ್ಟೇ ಆಗುತ್ತೆ. ಇದ್ರ ಜೊತೆಗೆ 4 ಪವರ್ ವಿಂಡೋ. ಆಮೇಲೆ ಲಾಕ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಇದ್ರ ಜೊತೆಗೆ ನೋಡ್ತಿರ್ಬೋದು ಸ್ಪೀಕರ್. ಆಮೇಲೆ ನೀರಿನ ಬಾಟ್ಲ್ ಇಡೋಕೆ ಸಾಕಷ್ಟು ಸ್ಪೇಸ್ ಐತಿ. ಇಲ್ಲಿ 2 ಬಾಟಲ್ ನೀವು ಆರಾಮಾಗಿ ಇಡ್ಬೋದು. ಸೊ ಡ್ರೈವರ್ ಸೀಟ್ ನೋಡಿದ್ರೆ ಇದಕ್ಕೆ ಹೈಟ್ ಅಡ್ಜಸ್ಟೇಬಲ್ನು ಐತಿ. ಆಮೇಲೆ ಇದಕ್ಕೆ ನೋಡ್ತಿರ್ಬೋದು ಸೈಡಿಗೂ ಎಕ್ಸ್ಟ್ರಾ ಒಂದು ಕುಷನ್ ಕೊಟ್ಟಾರ. ಇದು ಯಾಕಪ್ಪ ಅಂದರೆ ಘಾಟ್ ಸೆಕ್ಷನ್ನಾಗ ಸ್ಪೀಡ್ನಾಗ ಗಾಡಿ ನೀವು ಹೋಗ್ತಿರ್ಬೇಕಾದ್ರೆ ಕಂಫರ್ಟಾಗಿ ನೀವು ಇದನ್ನು ಚಲೋತಿ ಗ್ರಿಪ್ ಸಿಗ್ತೈತಿ ನಿಮ್ಗೆ ಗಾಡಿ ಲೆಫ್ಟ್ ರೈಟ್ ಮಾಡಬೇಕಾದ್ರೆ. ಸೊ ಇದೊಂದು ಗ್ರಿಪ್ ಒಂದು ಚಲೋ ಸಿಗಲಿ, ಆಮೇಲೆ ಡ್ರೈವರ್ ಕಂಫರ್ಟೇಬಲ್ ಚೆನ್ನಾಗಿರಲಿ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಇನ್ನು ಸೈಡಿಗೆ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಆ ಆಪ್ಷನ್ ಇದಕ್ಕೂ ಐತಿ. ರೆನಾಲ್ಟ್ ಕೈಗರ್ನಾಗ ನಿಮ್ಗೆ 6 ಇಂಚದು ದೊಡ್ಡದಾದಂತಹ ಡಿಜಿಟಲ್ ಕ್ಲಸ್ಟರ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಟ್ಯಾಕೋಮೀಟರ್, ಸ್ಪೀಡೋಮೀಟರ್. ಇಲ್ಲಿ ನಿಮ್ಗೆ ಡ್ರೈವ್ ಮೋಡ್ನು ನೋಡ್ಲಿಕ್ಕೆ ಸಿಗುತ್ತೆ. ಫಸ್ಟಿಗೆ ನೋಡ್ಬೋದು ಇದು ನಾರ್ಮಲಿಂದ ಈಕೋ ಮೋಡ್. ಆಮೇಲೆ ಇದೇ ಥರ ಸ್ಪೋರ್ಟ್ಸ್ ಮೋಡ್ನು ಇದ್ರಾಗ ನಿಮ್ಗೆ ಸಿಗುತ್ತೆ.
ಸೊ ಸ್ಟೇರಿಂಗ್ ನೋಡಿದ್ರೆ ಸಾಕಷ್ಟು ಅಡ್ವಾನ್ಸ್ ಐತಿ. ಇಲ್ಲಿ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಅಡ್ಜಸ್ಟ್ಮೆಂಟ್, ಆಮೇಲೆ ಇಲ್ಲಿ ನಿಮಗೆ ಮಲ್ಟಿಮೀಡಿಯಾದ ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ನಡ್ಬರ್ಕ್ ನೋಡಿದ್ರೆ ರೆನಾಲ್ಟ್ದ ಸಿಂಬಾಲ್ ಕ್ರೋಮ್ ಫಿನಿಶ್ನಾಗಿದ್ದು, ಇದು ಡಿ ಕಟ್ ಸ್ಟೇರಿಂಗ್ 4 ಸ್ಮೋಕ್ ಐತಿ. ಆಮೇಲೆ ಹಾರ್ನು ಗುಡ್ ಕಂಡೀಷನ್ ಐತಿ. ಇದೇ ಥರ ಇದು ನೋಡಿದ್ರೆ ಸೈಡ್ ವೈಪರ್ದು ಸೆಟ್ಟಿಂಗ್, ಆಮೇಲೆ ಹೆಡ್ಲೈಟ್ ಸೆಟ್ಟಿಂಗ್ ನಿಮ್ಗೆ ಸಿಗ್ತಾವ. ಸೊ ಇದೇ ಥರ ನಡ್ಬರ್ಕ್ ನೋಡಿದ್ರೆ ಇಲ್ಲಿ ಡೇ ನೈಟ್ ORVMI LED ಲೈಟ್ ಸಿಗುತ್ತೆ. ಇದರೊಳಗೆ ಹ್ಯಾಲೋಜನ್ ಬಲ್ಪ್ ಐತೆ, ಆ್ಯಕ್ಚುಲಿ LED ಇಲ್ಲ. 8 ಇಂಚ್ ಟಚ್ ಸ್ಕ್ರೀನ್ ಸಿಗುತ್ತೆ ಇಲ್ಲಿ. ಆಮೇಲೆ ಇದ್ರ ಕೆಳಗೆ ನೋಡ್ತಿರ್ಬೋದು AC ಕಂಟ್ರೋಲ್ಸ್, AC ವಿಂಡ್ಸ್, ಆಮೇಲೆ ಕೆಳಗೆ ನೋಡ್ತಿರ್ಬೋದು ಪಾರ್ಕಿಂಗ್ದು, ಆಮೇಲೆ ಇಲ್ಲಿ ಸಾಕಷ್ಟು ಕಂಟ್ರೋಲ್ಗಳು ಸಿಕ್ಕಾವ. ಸೊ ಒಳಗಿನ ನೋಡಿದ್ರೆ ನೀವು ಹ್ಯಾಂಡ್ ಬ್ರೇಕ್ ಟಿಪ್ನು ಇಲ್ಲಿ ಕ್ರೋಮ್ ಫಿನಿಶ್ ಐತಿ. ಇಲ್ಲಿ ಗೇರ್ ಲಿವರ್ ಇದಕ್ಕೂ ಕ್ರೋಮ್ ಫಿನಿಶ್ ಕೊಟ್ಟಾರ. ಇಲ್ಲಿ ಸೈಡಿಗೂ ಎಲ್ಲ ಕ್ರೋಮ್ ಫಿನಿಶ್ ಕೊಟ್ಟಾರ. ಇಲ್ಲಿ ಡ್ರೈವ್ ಮೋಡ್ ಸೆಲೆಕ್ಟ್ ಮಾಡೋ ಬಟನ್ ಮ್ಯಾಗೂ ಇಲ್ಲಿ ಕ್ರೋಮ್ ಫಿನಿಶ್ ಕೊಟ್ಟಾರ. ಆಮೇಲೆ ಇಲ್ಲಿ ಪುಷ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸೈಡ್ನಿಗೂ ಇಲ್ಲಿ ನಿಮ್ಗೆ ಕ್ರೋಮ್ ಫಿನಿಶ್ ಕೊಟ್ಟಾರ. ಇದ್ರ ಜೊತೆ ಇಲ್ಲಿ AC ಟೆಂಪ್ರೇಚರ್ ಕಂಟ್ರೋಲಿಂಗ್ ಸಿಸ್ಟಮು, ಆಮೇಲೆ ಏನೆಲ್ಲ ರೌಂಡ್ ಬಟನ್ ಇದಾವೆ ಇದಕ್ಕೆಲ್ಲ ಕ್ರೋಮ್ ಫಿನಿಶ್ ಕೊಟ್ಟಾರ. ಇದ್ರ ಜೊತೆ ACದು ಬಟನ್ ಏನೈತಿ ಇದಕ್ಕೂ ಒಂದು ಕ್ರೋಮ್ ಫಿನಿಶ್ ಕೊಟ್ಟಾರ. ಸೊ ಈ ಥರ ನೋಡ್ಬೋದು ಸಾಕಷ್ಟು ಕ್ರೋಮ್ ಫಿನಿಶ್ ಇದು ಕೊಟ್ಟಾರ. ಯಾಕಪ್ಪ ಅಂದರೆ ಇದು ಇತ್ಲಿತ್ಲಾಗಿ ಎಲ್ಲ ಜನರಿಗೆ ಭಾಳ ಇಷ್ಟ ಆಗುವಂಥದ್ದು. ಇದ್ರ ಜೊತೆಗೆ ನೀವು ಕೀ ನೋಡ್ಬೋದು. ಸೊ ಈ ಥರ ಒಂದು ರಿಮೋಟ್ ಇದ್ದಂಗೆ ಐತಿ. ಕೀನಾಗೂ ಕಂಪ್ನಿ ಲೋಗೋ ಕ್ರೋಮ್ ಫಿನಿಶ್ನ ಕೊಟ್ಟಾರ. ಅದ್ರ ಜೊತೆಗೆ ಇಲ್ಲಿ ಲಾಕು ಅನ್ಲಾಕು, ಆಮೇಲೆ ಇಲ್ಲಿ ಲೈಟ್ ಏನು ಆನ್ ಆಗಲ್ಲ, ಬಟ್ DRL ಆನ್ ಆಗುತ್ತೆ. ಆಮೇಲೆ ಇದು ಬೂಟ್ ಸ್ಪೇಸ್ ಓಪನ್ ಮಾಡೋಕ್ಕೂ ಇಲ್ಲಿ ನಿಮ್ಗೆ ರಿಮೋಟ್ ಎಕ್ಸೆಸ್ ಸಿಗುತ್ತೆ. ಸೊ ಇದೇ ಥರ ನೋಡ್ಬೋದು ಎಷ್ಟು ಹೊರಗಿಂದ ಗಾಡಿ ಸ್ಟೈಲಿಶ್ ಆಯಿತು ಅಷ್ಟೇ ಒಳಗಿಂದು ಸ್ಟೈಲಿಶ್ ಐತಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮಗೆ ಇಲ್ಲಿ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ, ಡ್ರೈವರ್ ಸೈಡ್ ಆರ್ಮ್ ರೆಸ್ಟ್. ಇದನ್ನು ನೀವು ಓಪನ್ ಮಾಡಿದ್ರೆ ಸಾಕಷ್ಟು ದೊಡ್ಡದಾದಂಥ ಇಲ್ಲಿ ಒಂದು ನಿಮ್ಗೆ ಸ್ಟೋರೇಜ್ನೂ ಸಿಗುತ್ತೆ. ಇದನ್ನು ಕನ್ವರ್ಟ್ ಮಾಡಿದ್ರೆ 7.5 ಲೀಟ್ರ್ ಸ್ಪೇಸ್ ಐತಿ. ಓಕೆ, ಸೊ ಇದೇ ಥರ ಇಲ್ಲಿ ನೋಡಿದ್ರೆ ಇದು ಗ್ಲವ್ ಬಾಕ್ಸ್. ಇದು ನಿಮ್ಗೆ 14ರಿಂದ 15 ಲೀಟ್ರ್ ತನಕ ಸಿಗುತ್ತೆ ಸ್ಟೋರೇಜ್ ಕೆಪಾಸಿಟಿ. ಸೊ ಫ್ರಂಟ್ ಕ್ಯಾಬಿನ್ ಸ್ಪೇಸ್ ನೋಡೈತಿ. ಈಗ ನೋಡೋಣ ರಿಯರ್ ಕ್ಯಾಬಿನ್ ಸ್ಪೇಸ್. ಸೊ ಒಳಗೆ ಎಂಟ್ರ್ ಆದಮೇಲೆ ನೋಡ್ತಿರ್ಬೋದು ಸಾಕಷ್ಟು ಹೈಟ್ ಇಲ್ಲಿ ಐತಿ ಕೈಗರ್ಗೆ. ಫ್ರಂಟ್ ಸೀಟ್ ಬ್ಯಾಕ್ ಪಾಕೆಟ್ 2 ಸೀಟಿಗೆ ಸಿಗುತ್ತೆ. ಇದ್ರ ಜೊತೆ AC ವಿಂಡ್ಸ್ನೂ ಸಿಗುತ್ತೆ. ಆಮೇಲೆ ಇಲ್ಲೊಂದು 12 ವ್ಯಾಟ್ ಚಾರ್ಜಿಂಗ್ ಸ್ಲಾಟ್ ಕೊಟ್ಟಾರ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳಿಕ್ಕೆ. ಅದೇ ಥರ ಹಿಂದಿನ ಸೀಟ್ನು ನೋಡಿದ್ರೆ ಫುಲ್ಲಿ ಬ್ಲ್ಯಾಕ್ ಇದ್ದು ಇಲ್ಲಿ ಸೆಂಟ್ರ್ನಾಗ ಆರ್ಮ್ ಬ್ರಷ್ ಕೊಟ್ಟಾರ. ಸೊ ಆರ್ಮ್ ಬ್ರಷ್ ಜೊತೆಗೆ ನೋಡ್ತಿರ್ಬೋದು ಇಲ್ಲಿ 2 ಕಪ್ ಹೋಲ್ಡರ್ ಐತಿ. ಆಮೇಲೆ ಇಲ್ಲಿ ನೀವು ಮೊಬೈಲ್ನ ಇಡ್ಬೋದು. ಸೊ ಇಲ್ಲಿ ನೋಡ್ತಿರುವ ಇದೂ ಸಾಕಷ್ಟು ಇಲ್ಲಿ ಕುಷನ್ ಐತಿ. ಸೊ ಕಂಫರ್ಟೇಬಲ್ ಜರ್ನಿ ಲಾಂಗ್ ಟೂರ್ ಹೋದರೂ ಏನೋ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಆಗಲಿ ಅಂಥೇಳಿ ಇಷ್ಟೊಂದೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಒಟ್ನಾಗ ಓವರ್ ಆಲ್ ಲುಕ್ ನೋಡಿದ್ರೆ ಗಾಡಿ ಇಂಟೀರಿಯರ್ ಅಂತ ಪೂರಾ ಚಲೋ ಐತಿ. ಇದ್ರಾಗ ಯಾವುದೇ ಥರದ ಡ್ಯಾಮೇಜ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಕಾಣ್ತಿಲ್ಲ. ಕ್ಲೀನ್ ಆ್ಯಂಡ್ ನೀಟ್ ಐತಿ. ಸೊ ಈ ಕಾರ್ನ ಪ್ರೈಸ್, ಆಮೇಲೆ ಇನ್ನಷ್ಟು ಈ ಕಾರ್ನ ಬಗ್ಗೆ ಏನೇ ಮಾಹಿತಿ ನಿಮ್ಗೆ ಬೇಕಾದರೆ ಡಿಸ್ಕ್ರಿಪ್ಷನ್ನಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ನಂಬರ್ ಐತಿ. ಆಮೇಲೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮುಂಜಾನೆ 10ರಿಂದ ಸಂಜೆ 6 ತನಕ ಮಾಡಿರಿ. ಅದು ಆಫಿಷಿಯಲ್ ಟೈಮ್ನಾಗ ಅಷ್ಟೇ ಅವರು ಅವೈಲೇಬಲ್ ಇರ್ತಾರೆ. ಓವರ್ ಆಲ್ ಲುಕ್ ನಿಮ್ಗೆ ಹೆಂಗೆ ಅನ್ನಿಸ್ತು ರೆನಾಲ್ಟ್ ಕೈಗರ್ದು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಇನ್ನಷ್ಟು ವಿಡಿಯೋಗಳನ್ನು ನೋಡೋಕ್ಕೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.